ಬಿಜೆಪಿ ಆಪರೇಷನ್ ಭೀತಿ ಸಂಕ್ರಾಂತಿ ನಡುವೆ ಪಕ್ಷದ ಸಚಿವರ ವಿಶ್ವಾಸ ಗಳಿಸಲು ಡಿಸಿಎಂ ಪರಮೇಶ್ವರ್ ಮುಂದಾಗಿದ್ದಾರೆ. ಇದೀಗ ಕಾಂಗ್ರೆಸ್ನ ಸಚಿವರುಗಳಿಗೆ ಬೆಳಗಿನ ಉಪಹಾರ ಕೂಟ ಆಯೋಜಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಉಪಹಾರ ಕೂಟದಲ್ಲಿ ಸಚಿವರಾದ ಪುಟ್ಟರಂಗಶೆಟ್ಟಿ, ಪಿಟಿ ಪರಮೇಶ್ವರ್ ನಾಯಕ್, ತುಕಾರಾಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬಂದಿದ್ದಾರೆ. ಇನ್ನುಳಿದ ಸಚಿವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವ ಸಾಧ್ಯತೆ ಇದೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಈಗಾಗಲೇ ಈ ಉಪಹಾರ ಕೂಟಕ್ಕೆ ಯಾರೆಲ್ಲ ಬಂದಿದ್ದಾರೆ, ಏನು ಉದ್ದೇಶ? ಸಭಾ ಈಗಾಗಲೇ ಕೆಲವು 2-3 ಜನ ಸಚಿವರುಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈಗಾಗಲೇ ಉಪಹಾರ ಕೂಟಕ್ಕೆ ಆಗಮಿಸಿದ್ದಾರೆ. ಆದರೆ ಬರಬೇಕಾಗಿರುವಂತಹ ಸಿದ್ದರಾಮಯ್ಯ ಇರಬಹುದು ಅಥವಾ ಪರಮೇಶ್ವರ್ ಅವರೆಲ್ಲ ಕೂಡ ಇನ್ನು ಬರಬೇಕಾಗಿದೆ. ಅದನ್ನು ಹೊರತುಪಡಿಸಿ ಹೇಳೋದಾದ್ರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಬಹುಶಃ ಒಂದು ಉಪಹಾರ ಕೂಟವನ್ನು ಕರೆದಂತೆ ಕಾಣಿಸ್ತಾ ಇದೆ. ವಿಶೇಷವಾಗಿ ಸಚಿವ ಸಂಪುಟ ರಚನೆ ಆದ ನಂತರದಲ್ಲಿ ಆಗಾಗ ಸಚಿವರುಗಳು ಸಭೆ ಸೇರಬೇಕು ಅನ್ನುವಂತ ಒಂದು ಮಾತನಾಗಿತ್ತು. ಕೆಲವು ಸಚಿವರುಗಳ ಮನೆಯಲ್ಲಿ ಈ ಉಪಹಾರ ಕೂಟವನ್ನು ಕೂಡ ಆಗಾಗ ಏರ್ಪಡಿಸಲಾಗಿತ್ತು. ಆದರೆ ಇವತ್ತಿನ ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಪ್ರಸ್ತುತ ಆಪರೇಷನ್ ಕಮಲದ ಭೀತಿ ಅಥವಾ ಸಂಕ್ರಾಂತಿ ಸಂಗ್ರಾಮದ ಭೀತಿ ಏನಿದೆ ಅದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡಬೇಕು ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸಚಿವರನ್ನ ಹೇಗೆ ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಯಾ ಜಿಲ್ಲೆಯ ಶಾಸಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕವಾಗಿ ಆಪರೇಷನ್ ಕಮಲದ ಭೀತಿಯಿಂದ ಅಥವಾ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ನ ಶಾಸಕರು ಒಳಗಾಗದ ರೀತಿಯಲ್ಲಿ ತಡೆಯಲಿಕ್ಕೆ ಏನೇನು ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಸಭಾ ಓಕೆ, ಹಾಗಾದ್ರೆ ದೆಹಲಿಯಲ್ಲಿ ಬಿಜೆಪಿ ಶಾಸಕರನ್ನ ಎಲ್ಲರನ್ನೂ ಕೂಡ ಕರೆಸ್ಕೊಂಡು ಬಿಜೆಪಿಯ ನಾಯಕರು ಪ್ಲಾನ್ ಮಾಡ್ತಾ ಇದ್ರೆ, ಇದೀಗ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಅರ್ಥ? ಖಂಡಿತ ಹೌದು. ಯಾಕಂತಂದ್ರೆ ಈ ಒಂದು ಮೈತ್ರಿ ಸರ್ಕಾರವನ್ನ ಕೊನೆ ಪಕ್ಷ ಸಂಸತ್ ಚುನಾವಣೆವರೆಗಾದ್ರೂ ಉಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗಿದೆ ಮತ್ತು ಅವರು ಏನು ಮೈತ್ರಿಯನ್ನು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರು ಕೂಡ ಹೇಳಿದ್ರು. ಮುಂದಿನ ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಕೊಟ್ಟು ನಾವು ಅವರ ಜೊತೆಗೆ ಸೇರಿ ಸರ್ಕಾರ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದೀವಿ ಅಂತದ್ದು. ಅಂದ್ರೆ ಕಾಂಗ್ರೆಸ್ಗೆ ಲೋಕಸಭೆ ಚುನಾವಣೆ ಎಷ್ಟು ಪ್ರಮುಖ ಅಂದ್ರೆ ಅಲ್ಲಿವರೆಗೆ ಸರ್ಕಾರವನ್ನು ಕೂಡ ಉಳಿಸಿಕೊಳ್ಳೋದು ಅಷ್ಟೇ ಪ್ರಮುಖವಾಗುತ್ತೆ ಮತ್ತು ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ರಾಜ್ಯದಲ್ಲಿ ಅವೆಲ್ಲ ನಿಟ್ಟಿನಲ್ಲೂ ಕೂಡ ರಾಜ್ಯದಲ್ಲಿ ಅವರ ಸಮ್ಮಿಶ್ರ ಸರ್ಕಾರ ಉಳಿಬೇಕು ಅನ್ನುವಂಥದ್ದು. ಹಾಗಾಗಿ ತಮ್ಮದೇ ಪಕ್ಷದ ಶಾಸಕರು ಕೈತಪ್ಪಿ ಸಮ್ಮಿಶ್ರ ಸರ್ಕಾರ ಪತನವಾದ್ರೆ ಆ ಕೆಟ್ಟ ಹೆಸರು ಕೂಡ ಕಾಂಗ್ರೆಸ್ಗೆ ಬರೋದ್ರಿಂದ ಆದಷ್ಟು ಮುಂಜಾಗ್ರತೆಯನ್ನು ವಹಿಸುವ ಮತ್ತು ಶಾಸಕರನ್ನ ಆದಷ್ಟು ತಮ್ಮ ಕಣ್ಗಾವಲಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿದ್ದಾರೆ. ಸಭಾ ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಮಾಹಿತಿಗೆ.